ವಿರಾಮದ ನಂತರ ಜಾತಕ ಫಲ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ಶಾಸ್ತ್ರಿಗಳೇ, ಈ ದಿನ 12 ರಾಶಿಗಳ ಫಲಾಫಲ ಯಾವ ರೀತಿಯಾಗಿದೆ? 12 ರಾಶಿಗಳ ಫಲಾಫಲ ತಿಳಿಯುವ ಮುನ್ನ ಈ ಹೊತ್ತಿನ ಗ್ರಹಸ್ಥಿತಿಯನ್ನು ಗಮನಿಸಿಕೊಳ್ಳೋದಾದರೆ, ವೃಷಭ ರಾಶಿಯಲ್ಲಿ ಗುರು ಹಾಗೂ ಕುಜರ ಯುತಿಯನ್ನು ನೋಡ್ತಾ ಇದ್ದೀವಿ. ಕರ್ಕಟಕ ರಾಶಿಯಲ್ಲಿ ರವಿ ಇರ್ತಕ್ಕಂಥದ್ದು, ಸಿಂಹರಾಶಿಯಲ್ಲಿ ಶುಕ್ರ, ಬುಧ, ಚಂದ್ರ ಬುಧ ಶುಕ್ರರಿದ್ದಾರೆ, 3 ಜನ ಇದ್ದಾರೆ ಅಲ್ಲಿ. ಇನ್ನು ಕೇತು ಇರತಕ್ಕಂಥದ್ದು ಕನ್ಯಾ ರಾಶಿಯಲ್ಲಿ. ಈ ದಿವಸ ತುಲಾ ರಾಶಿಯಲ್ಲಿ ಮಾಂದಿ ಉದಯಾಗಿದೆ. ಕುಂಭರಾಶಿಯಲ್ಲಿ ಶನೈಶ್ಚರ, ಮೀನ ರಾಶಿಯಲ್ಲಿ ರಾಹು ಇರತಕ್ಕಂಥದ್ದು. ಹೀಗಿರುವಾಗ 12 ರಾಶಿಗಳ ಫಲಾಫಲ ಹೇಗಿರ್ತದೆ ಗಮನಿಸ್ಕೊಳ್ಳೋಣ. ಮೊದಲಿಗೆ ಮೇಷರಾಶಿಯವರಿಗೆ ಈ ದಿವಸ ನೋಡಿ, ವೃತ್ತಿಯಲ್ಲಿ ಅನುಕೂಲ ಇದೆ. ಕರ್ಮಾಧಿಪತಿ ಲಾಭದಲ್ಲಿದ್ದರೆ ವೃತ್ತಿಯಲ್ಲಿ ಲಾಭ ಅದನ್ನು ಸೂಚಿಸ್ತಾ ಇದೆ. ಚಂದ್ರ ತುಂಬ ಚೆನ್ನಾಗಿದ್ದಾನೆ, ಹೀಗಾಗಿ ಅನುಕೂಲಗಳು, ಬಂಧು ಮಿತ್ರರ ಸಹಕಾರ ಆಗ್ಬೋದು, ಮಕ್ಕಳ ಸಹಾಯ ಆಗಬಹುದು, ಕಲಾವಿದರಿಗೆ ಹೆಚ್ಚಿನ ಅನುಕೂಲ, ಬುದ್ಧಿ ಚುರುಕಾಗಿರ್ತದೆ. ಹೆಣ್ಣು ಮಕ್ಕಳಿಗೆ ದಿವಸ ತುಂಬ ಚೆನ್ನಾಗಿದೆ. ನೀವೇ ಮನೆ ಮ್ಯಾನೇಜ್ ಮಾಡೋದು ಮತ್ತು ಹೊರಗಡೆ ಎರಡೂ ಕಡೆ ಮ್ಯಾನೇಜ್ ಮಾಡೋ ಕೆಪಾಸಿಟಿ ಇದೆ ನಿಮಗೆ. ಇನ್ನು ಸಪ್ತಮದಲ್ಲಿ ಮಾಂದಿ ಉದಯ ಆದರೆ ಸ್ವಲ್ಪ ಪ್ರೇಮ, ಪ್ರೀತಿ ಇಂಥ ವಿಚಾರಗಳಲ್ಲಿ ಕಲಹ ಬರುತ್ತೆ, ಮನಸ್ತಾಪಗಳು ಬರುತ್ತೆ. ಇದರ ನಿವಾರಣೆಗೆ ಈಶ್ವರ ಪಾರ್ವತಿ ಪರಮೇಶ್ವರ ಪ್ರಾರ್ಥನೆ ಮಾಡಿಕೊಳ್ಳಿ. ಇನ್ನು ವೃಷಭ ರಾಶಿಯವರಿಗೆ ಈ ದಿವಸ ಬಂಧು ಮಿತ್ರರ ಸಹಕಾರ ತುಂಬ ಚೆನ್ನಾಗಿರ್ತದೆ. ಕ್ಲೋಸ್ ಫ್ರೆಂಡ್ಸಿಂದ ನೀವು ಅಂದ್ಕೊಂಡಿರೋಲ್ಲ, ನಿರೀಕ್ಷಿಸದ ಒಂದು ಸಲಹೆ ಅಥವಾ ಒಂದು ಸಹಕಾರ ಸಿಕ್ಕಿಬಿಡುತ್ತೆ, ಚೆನ್ನಾಗಿದೆ. ಹಳ್ಳಿಗಳಲ್ಲಿ ವಾತಾವರಣ ತುಂಬ ಚೆನ್ನಾಗಿರುತ್ತೆ. ಯಾವುದೇ ಏನಾದರೂ ಸಹಾಯ ಕೇಳಿದ್ರೆ ತಕ್ಷಣ ಆದುಕೊಳ್ತಕ್ಕಂಥದ್ದು, ಅದೆಲ್ಲ ತುಂಬ ಚೆನ್ನಾಗಿದೆ. ಮತ್ತು ಈ ದಿವಸ ಪ್ರಯಾಣದಲ್ಲಿ ಶುಭ ಪ್ರಯಾಣ, ಸುಖ ಪ್ರಯಾಣ ಇದೆ. ಸ್ನೇಹಿತರ ಜೊತೆಗೆ ಒಂದು ಲಾಂಗ್ ಟ್ರಿಪ್ ಪ್ಲ್ಯಾನ್ ಮಾಡ್ತಕ್ಕಂತಹ ಸಾಧ್ಯತೆ ಆ ಥರದ್ದೆಲ್ಲ ಇದೆ, ಚೆನ್ನಾಗಿದೆ. ಈ ದಿವಸ ನಿಮ್ಮ ರಾಶಿಯಿಂದ ಷಷ್ಠದಲ್ಲಿ ಮಾಂದಿ ಉದಯ ಆದರೆ ದೇಹಕ್ಕೆ ಪೆಟ್ಟು ಬೀಳಬಹುದು, ತರಚೋದು, ಗಾಯಗಳಾಗೋದು ಇಂಥದ್ದಾಗಬಹುದು. ಹೀಗಾಗಿ ದುರ್ಗಾ ಕವಚವನ್ನು ಕೇಳಿಸ್ಕೊಳ್ಳಿ, ಹೇಳ್ಕೊಳ್ಳಿ. ಇನ್ನು ಮಿಥುನ ರಾಶಿಯವರಿಗೆ ಈ ದಿವಸ ನೋಡಿ, ಸಹೋದರ ಸಹಕಾರ ಚೆನ್ನಾಗಿದೆ. ಮನೆಯ ಸೇವಕರು, ಸಹಾಯಕರು ಯಾರಾದರೂ ಅವರಿಗೆ ಕೆಲಸ ಬಯಸಿದರೆ ಅದು ಅಚ್ಚುಕಟ್ಟಾಗುತ್ತೆ. ಕೆಲಸದಲ್ಲೂ ಸ್ವಲ್ಪ ಮಟ್ಟಿಗೆ ಪರಿಶ್ರಮ ಇದೆ, ಆದರೆ ಓಕೆ. ಔಷಧ ವ್ಯಾಪಾರದಲ್ಲಿರ್ತಕ್ಕಂಥವ್ರು, ಔಷಧ ಕ್ಷೇತ್ರದಲ್ಲಿರೋರಿಗೆ ಚೆನ್ನಾಗಿದೆ. ಈ ದಿವಸ ಸ್ವಲ್ಪ ಬೌದ್ಧಿಕ ಆಲೋಚನೆ ಶಕ್ತಿ ಕುಸಿಯುತ್ತೆ. ಹೈಯರ್ ಸ್ಟಡೀಸ್ ಮಾಡೋರಿಗೆ ತೊಂದರೆ ಇದೆ. ನಿವಾರಣೆಗೆ ಲಲಿತಾ ಸಹಸ್ರನಾಮ ಹೇಳ್ಕೊಳ್ಳಿ. ಇನ್ನು ಕರ್ಕಟಕ ರಾಶಿಯವರಿಗೆ ಈ ದಿವಸ ಧನಲಾಭ ಚೆನ್ನಾಗಿದೆ. ಕುಟುಂಬದಲ್ಲಿ ಉತ್ತಮ ಒಡನಾಟ ಮತ್ತು ಸಹಚರ್ಯ ಚೆನ್ನಾಗಿರುತ್ತೆ. ಸ್ತ್ರೀಯರಿಗೆ ಹೆಚ್ಚಿನ ಬಲ ಇದೆ. ನಿಮ್ಮ ಮಾತಿಗೆ ಒಂದು ಗೌರವ ಸಿಗುತ್ತೆ, ಮನೆಯಲ್ಲಿ ನೀವು ಹೇಳಿದ ನಡೆಯುತ್ತೆ, ಆ ರೀತಿಯ ಅನುಕೂಲ ಇದೆ. ಈ ದಿವಸ ಸ್ವಲ್ಪ ಪ್ರಯಾಣದಲ್ಲಿ ತೊಂದರೆ ಸೂಚಿಸ್ತಾ ಇದೆ. ಮಾರ್ಕೆಟ್ಗಳಲ್ಲಿ ಕೆಲಸ ಮಾಡೋದು ಸ್ವಲ್ಪ ಹುಷಾರಾಗಿರಿ. ಹಣ್ಣು, ಹೂವು, ಆ ತರಾತುರಿ ಅದರಲ್ಲಿ ಏನೋ ಮಿಸ್ ಆಗಿಬಿಡೋ ಸಾಧ್ಯತೆ ಇರ್ತದೆ. ಈ ದಿವಸ ಅಮ್ಮನವ್ರ ಸನ್ನಿಧಾನಕ್ಕೆ ಸ್ವಲ್ಪ ಹೂವುಗಳನ್ನು ಸಮರ್ಪಣೆ ಮಾಡಿ. ಇನ್ನು ಸಿಂಹರಾಶಿಯವರಿಗೆ ಈ ದಿವಸ ತುಂಬ ಚೆನ್ನಾಗಿದೆ. ಆಪ್ತರಿಗಾಗಿ ಸ್ವಲ್ಪ ಹೆಚ್ಚಿನ ಖರ್ಚು, ನೀವೇ ಅವ್ರನ್ನ ಕರ್ಕೊಂಡು ಹೋಗಿ ಏನು ಬೇಕೋ ಅದು ಕೊಡಿಸ್ತಕ್ಕಂಥದ್ದು, ಆಪ್ತರನ್ನು ಸಂತೋಷಪಡಿಸ್ತಕ್ಕಂಥದ್ದು, ದಾನ ಮಾಡುವ ಒಂದು ಗುಣ ಬರ್ತದೆ. ಈ ದಿವಸ ಸ್ವಲ್ಪ ಭಯ ಇದೆ, ಸ್ವಲ್ಪ ಮಟ್ಟಿಗೆ ಅಚಾನಕ್ಕಾಗಿ ಒಂದು ಸಮಸ್ಯೆ ಬಂದುಬಿಡುತ್ತೆ, ಅದನ್ನು ಎದುರಿಸೋದು ಕಷ್ಟ ಆಗುತ್ತೆ ನಿಮಗೆ. ಹೀಗಾಗಿ ದುರ್ಗಾ ಸನ್ನಿಧಾನಕ್ಕೆ ಸ್ವಲ್ಪ ಕೆಂಪು ಹೂವುಗಳನ್ನು ಕೊಡಿ. ಇನ್ನು ಕನ್ಯಾ ರಾಶಿಯವರಿಗೆ ಈ ದಿವಸ ನೋಡಿ, ವ್ಯಯ ಹೆಚ್ಚಾಗಿದೆ. ನಿಮ್ಮ ಆಪ್ತರು, ನೀವು ಕೂಡ ತುಂಬ ಇಷ್ಟಪಟ್ಟವರು, ಆಪ್ತರು ಇಂಥವರಿಗೆ ಏನೋ ಒಂದು ಹಣ ಅಥವಾ ಇನ್ನೇನು ಸಹಾಯ, ಇನ್ನೇನು ಉಡುಗೊರೆ, ಈ ಥರದ್ದು ಅವಕಾಶ ಇದೆ. ಹಣಕಾಸನ್ನು ಕಳ್ಕೊಳ್ತೀರ, ಸ್ವಲ್ಪ ಹುಷಾರು. ಬ್ಯಾಂಕ್ಗಳಲ್ಲಿ ಕೆಲಸ ಮಾಡೋರು, ಹಣ ವಹಿವಾಟಲ್ಲಿರ್ತಕ್ಕಂಥವ್ರು ಹುಷಾರು. ವಿದ್ಯಾರ್ಥಿಗಳಿಗೆ ದಿವಸ ಶರಂಪರ ತೊಂದರೆಗಳಿದೆ. ಗಲಾಟೆಗಳು, ಘರ್ಷಣೆಗಳು, ಕಂಪ್ಲೇಂಟ್ ಲೆಟ್ರ್ ಮನೆಗೆ ಬರೋದು, ಅಪ್ಪ ಅಮ್ಮರಿಗೆ ಮಕ್ಕಳ ಹೈರಾಣತ್ವ, ಇದನ್ನೆಲ್ಲ ಸೂಚಿಸ್ತಾ ಇದ್ದೀವಿ. ಕಿರಿಕಿರಿ ಆಗಿಬಿಡುತ್ತೆ ಈ ದಿವಸ. ತಪ್ಪದೇ ಲಲಿತಾ ಸಹಸ್ರನಾಮ ಹೇಳ್ಕೋಬೇಕು ನೀವು ಕೂಡ. ಸರಿ ಶಾಸ್ತ್ರಿಗಳೇ, ಇನ್ನುಳಿದ ರಾಶಿಗಳ ಬಗ್ಗೆ ಮಾಹಿತಿಯನ್ನು ಕೇಳಿ ಪಡೆದುಕೊಳ್ತೀನಿ. ವೀಕ್ಷಕರೇ, ಇನ್ನುಳಿದ ರಾಶಿಗಳ ಫಲಾಫಲ ಮತ್ತೊಂದು ಪುಟ್ಟ ವಿರಾಮದ ನಂತರ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.